ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99 ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ಪೇಟ್, ರಾಯಚೂರು. ನಮಸ್ಕಾರ. ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಒಪೆಕ್ ಸಹಯೋಗದಲ್ಲಿ ನಗರಸಭೆ ಪೌರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಅತ್ಯಾಧುನಿಕ ಆರೋಗ್ಯ ಸೇವೆಗಳು ಜನರು ಸದುಪಯೋಗ ಪಡಿಸಿಕೊಳ್ಳಲಿ. ಡಾಕ್ಟರ್ ರಮೇಶ್ ಸಾಗರ. ಗಾಣದಾಳ ಗ್ರಾಮದ ಸರ್ಕಾರಿ ಭೂಮಿ ಫೋರ್ಜರಿ ಮಾಡಿ ಖಾತೆ ಬದಲು ವಶಕ್ಕೆ ಪಡೆಯಲು ಅಂಬಿಕಾ ಜಾಲಗಾರ ಆಗ್ರಹ. ವಿಕಲಚೇತನರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ. ಚಿತ್ರನಟ ಸಲ್ಮಾನ್ ಖಾನ್ಗೆ ಬೆದರಿಕೆ ಆರೋಪ. ಮಾನವಿ ಪಟ್ಟಣದ ಸೋಹೆಲ್ ಪಾಷಾ ಬಂಧನ. ಕಂಗಾಲಾದ ಪಾಲಕರು. ಅಕ್ರಮ ಸೇಂದಿ ಮಾರಾಟ, 6 ಜನರ ಬಂಧನ. ಕುದುರೆ ಮೈ ತೊಳೆಯಲು ಹೋದ ಯುವಕ ನೀರು ಪಾಲು. ಶವಕ್ಕಾಗಿ ಶೋಧ. ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಪ್ಲಾಸ್ಟಿಕ್ ಜಾಗೃತಿ ಜಾಥಾ. ವಾರ್ತೆಗಳ ವಿವರ. ನಗರಸಭೆಯು ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆಯ ಹಿನ್ನೆಲೆಯಲ್ಲಿ ಒಪೆಕ್ ಆಸ್ಪತ್ರೆಯಲ್ಲಿ ಉಚಿತ ಹೃದಯ, ನರ ಮೂತ್ರಪಿಂಡ ಹಾಗೂ ನರರೋಗ ಕುರಿತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಗರಸಭೆ ಅಧ್ಯಕ್ಷ ನರಸಮ್ಮ ನರಸಿಂಗ್ಲು ಮಾಡಿಕೇರಿ ಚಾಲನೆ ನೀಡಿದರು. ನಗರಸಭೆ 170ಕ್ಕೂ ಹೆಚ್ಚು ಜನರು ಶಿಬಿರದಲ್ಲಿ ಭಾಗವಹಿಸಿ ತಪಾಸಣೆಗೆ ಒಳಗಾದರು. ಒಪೆಕ್ ಆಸ್ಪತ್ರೆಯ ವಿಶೇಷಾಧಿಕಾರಿ ಡಾಕ್ಟರ್ ರಮೇಶ್ ಸಾಗರ ಮಾತನಾಡಿ, ಅತ್ಯಾಧುನಿಕ ಆರೋಗ್ಯ ಸೇವೆಗಳನ್ನು ಒಪೆಕ್ ಆಸ್ಪತ್ರೆಯಲ್ಲಿ ಲಭ್ಯವಿದ್ದು ನಗರಸಭೆ ಪೌರ ಕಾರ್ಮಿಕರಿಗೆ ಉಚಿತ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಕ್ಯಾನ್ಸರ್ ಸೇರಿದಂತೆ ನರ ಮೂತ್ರಪಿಂಡ, ಹೃದಯ ರೋಗದ ಕುರಿತು ತಜ್ಞ ವೈದ್ಯರ ತಪಾಸಣೆ ನಡೆಸಲಿದ್ದಾರೆ. ಅಗತ್ಯ ಇರುವವರಿಗೆ ಚಿಕಿತ್ಸೆಯು ಒದಗಿಸಲಾಗುತ್ತದೆ ಎಂದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ನಗರಸಭೆ, ಒಪೆಕ್, ರಿಮ್ಸ್ ಆಸ್ಪತ್ರೆಗಳ ಸಹಯೋಗದಲ್ಲಿ ಶಿಬಿರ ಆಯೋಜಿಸಲಾಗಿದೆ. ಸಾರ್ವಜನಿಕರು ಶಿಬಿರದ ಸದುಪಯೋಗ ಪಡೆಯಬೇಕೆಂದರು. ಯಾರಾದರೂ ರೂಮ್ನಾಗ ಹೋಗಿ ಚೆಕ್ ಮಾಡಿ. ಒಪೆಕ್ ಆಸ್ಪತ್ರೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಪುರಸಭೆ ರಾಯಚೂರು ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಿಮ್ಸ್ ಮತ್ತು ಒಪೆಕ್ ಒಂದು ಸಹಯೋಗದಲ್ಲಿ ಒಂದು ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ಗ್ಯಾಸ್ಟ್ರೋ, ನ್ಯೂರೋ ಮತ್ತು ಕಾರ್ಡಿಯೋ ಸಂಬಂಧಪಟ್ಟಂಥ, ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಿಗೆ ಮತ್ತು ಕಿಡ್ನಿ ತೊಂದರೆಗಳಿಗೆ ಮತ್ತು ಕರಳುಗೆ ಸಂಬಂಧಪಟ್ಟಂಥ ತೊಂದರೆಗಳಿಗೆ ಉಚಿತ ಕ್ಯಾಂಪನ್ನು ಮತ್ತು ಮಾಸ್ಟರ್ ಹೆಲ್ತ್ ಚೆಕಪ್ ನೀಡ್ತಾ ಇದ್ದೀವಿ.
150ರಿಂದ 180 ಜನ ಬಂದು ಪಾಲ್ಗೊಂಡಿದ್ದಾರೆ. ಎಲ್ಲರೂ ಕೂಡ ಈ ಕ್ಯಾಂಪಿನ ಒಂದು ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಕ್ಯಾಂಪು ಬಹಳ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಮತ್ತು ಬೇರೆ ಯಾರಾದರೂ ಮುಂದಿನ ದಿನಗಳಲ್ಲೂ ಕೂಡ ಒಪೆಕ್ಕಲ್ಲಿ ಈ ಥರದೊಂದು ಫೆಸಿಲಿಟಿ ಇದೆ ಅಂದರೆ ಮುಖ್ಯವಾಗಿ ಗ್ಯಾಸ್ಟ್ರೋ ಮತ್ತು ಕಾರ್ಡಿಯೋ ಹಾರ್ಟ್ಗೆ ಸಂಬಂಧಪಟ್ಟಂಥ ತೊಂದರೆಗಳಿಗೆ ಮತ್ತು ಕಿಡ್ನಿ ಸಂಬಂಧಪಟ್ಟಂಥ ತೊಂದರೆಗಳಿಗೆ ಮತ್ತು ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂಥ ತೊಂದರೆಗಳಿಗೆ ಹಾಗೂ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ತೊಂದರೆಗಳಿಗೆ ಫೆಸಿಲಿಟಿಗಳಿವೆ. ಹಾಗಾಗಿ ಬಂದು ಸಾರ್ವಜನಿಕರು ಇಲ್ಲಿ ಇರುವಂಥ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕಾಗಿ ನಾವು ಎಲ್ಲರ ಪರವಾಗಿ ಆಡಳಿತಾಧಿಕಾರಿ ಡಾಕ್ಟರ್ ದುರ್ಗೇಶ್ ಮಾತನಾಡಿ, ಜಿಲ್ಲಾಧಿಕಾರಿಗಳ ನಿರ್ದೇಶನ ಮೇರೆಗೆ ನಗರಸಭೆ ಪೌರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ಶಿಬಿರ ನಡೆಸಲಾಗುತ್ತಿದೆ. 162 ಜನರು ಈಗಾಗಲೇ ತಪಾಸಣೆ ಪಡೆದಿದ್ದಾರೆ. ಮಧುಮೇಹ, ರಕ್ತದೊತ್ತಡ, ನರರೋಗ, ಮೂತ್ರಪಿಂಡ ಸೇರಿದಂತೆ ಅನೇಕ ರೋಗಗಳಿಗೆ ಚಿಕಿತ್ಸೆ ಒದಗಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಿಬಿರ ನಡೆಸಿ ಜನರಿಗೆ ಒಪೆಕ್ ಆಸ್ಪತ್ರೆ ಅತ್ಯಾಧುನಿಕ ಚಿಕಿತ್ಸೆ ಒದಗಿಸಲಾಗುತ್ತದೆ ಎಂದರು. ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಈ ದಿನ ನಾವು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ನಗರಸಭೆ ಮತ್ತು ಒಪೆಕ್ ಮತ್ತು ರಿಮ್ಸ್ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ಈಗಾಗಲೇ ಉಚಿತ ಆರೋಗ್ಯ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ದಿನ ಈಗಾಗಲೇ ಸುಮಾರು 162 ಜನರು ರಿಜಿಸ್ಟ್ರೇಷನ್ ಆಗಿದ್ದಾರೆ ಟೋಟಲ್. ಅದರ ಜೊತೆಗೆ ಮೊದಲನೇ ಬಾರಿಗೆ ನಾವು BP ಮತ್ತು ಶುಗರನ್ನು ಟೆಸ್ಟ್ ಮಾಡ್ತೀವಿ. ತದನಂತರ ಏನು ಹೃದಯ ಸಂಬಂಧಿಕಾಗಿ ಸಂಬಂಧಪಟ್ಟಂತೆ ಮತ್ತು ಈ ECG ಮತ್ತು ಇಕೋಮ್ಗಳನ್ನು ಮಾಡಿಸ್ತಾ ಇದ್ದೀವಿ. ಅದನಂತರ ಈಗ ಬ್ಲಡ್ಗೆ ಸಂಬಂಧಪಟ್ಟಂಗೆ ಬ್ಲಡ್ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಒಳಗಡೆ ಲ್ಯಾಬ್ಗೆ ಕಳಿಸ್ತಾ ಇದ್ದೀವಿ. ಟೋಟಲ್ ಆಗಿ ಅತ್ಯಂತ ಉತ್ತಮದಾಯಕವಾಗಿ ಪೌರ ಕಾರ್ಮಿಕರಿಗೆಲ್ಲ ನೀಟಾಗಿ ನಡೀತಾ ಇದೆ. ಉಚಿತ ತರಬೇತಿ ಶಿಬಿರ ನಡೀತಾ ಇದೆ. ಅದರ ಜೊತೆಗೆ ಈಗಾಗಲೇ ಒಪೆಕ್ ಹಾಸ್ಪಿಟ್ಲಲ್ಲಿ ಹಲವಾರು ನುರಿತ ವೈದ್ಯರಿದ್ದಾರೆ. ಆಮೇಲೆ ಆ ವೈದ್ಯರುಗಳಿಗೂ ಈಗಾಗಲೇ ಸಂಬಂಧಪಟ್ಟ ಎಲ್ಲ ಆ್ಯಕ್ಟಿವ್ ಆಗಿಯೂ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ಪ್ರಸಂಗದಲ್ಲಿ ಇವತ್ತಿನ ಸಾರ್ವಜನಿಕರು ಸಮೇತ ಇದರಲ್ಲಿ ಭಾಗಿಯಾಗಿದ್ದಾರೆ. ಓನ್ಲಿ ಫಾರ್ ಪೌರ ಕಾರ್ಮಿಕರಿಗೆ ಅಷ್ಟೇ ಅಲ್ಲದೆ ಸಾರ್ವಜನಿಕರು ಸಹ ಇದು ಸದುಪಯೋಗಪಡಿಸ್ಕೊಂಡಿದ್ದಾರೆ. ಮತ್ತು ಹೆಚ್ಚಿನ ಚಿಕಿತ್ಸೆ ಬ್ಲಡ್ ಸ್ಯಾಂಪಲ್ ಮತ್ತು ಇದರ ಮುಖಾಂತರ ಏನಾದರೂ ಹೆಚ್ಚಿನದ್ದು ಏನಾದರೂ ಇದ್ದರೆ ಅವ್ರಿಗೆ ರೋಗ ಕಾಯಿಲೆಗಳಿದ್ದರೆ ನಾವು ಇಲ್ಲೇ ನಮ್ಮದು ಉಚಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅವರಿಗೆ ಆರೋಗ್ಯ ಶಿಬಿರವನ್ನು ಆರೋಗ್ಯದ ಮುಖಾಂತರ ಆರೋಗ್ಯ ಕಡಿಮೆ ಮಾಡಲಿಕ್ಕೆ ವ್ಯವಸ್ಥೆ ನಾವು ಮಾಡ್ತೀವಿ. ಅದರ ಜೊತೆಗೆ ಉಳಿದ ಮುಂದಿನ ದಿನಗಳಲ್ಲಿ ಸಮೇತ ನಾವು ಯಾರಾದರೂ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಶಿಬಿರಗಳನ್ನು ತರಬೇತಿ ಶಿಬಿರಗಳನ್ನು ಹಮ್ಮಿಕೊಡ್ತಿದ್ದೀವಿ. ಇವತ್ತು ಮಾತ್ರ ಒಟ್ಟಾರೆಯಾಗಿ ಸುಮಾರು 162 ಜನ 10ವರೆಗೆ ಸ್ಟಾರ್ಟ್ ಆಗಿದೆ. ಸುಮಾರು ಈಗ 11:10 ಆಗಿದೆ. 11:10ವರೆಗೂ ಸಮೇತ ಏನು ಅತ್ಯುತ್ತಮವಾಗಿ ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಸಮೇತ ಹೆಚ್ಚಿನ ಮುತುವರ್ಜಿ ವಹಿಸ್ಕೊಂಡು ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನರಸಿಂಹಲು ಮಾಡಿಗಿರಿ ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಭಾಗಿಯಾಗಿದ್ದರು. ಗಾಣದಾಳ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಫೋರ್ಜರಿ ಮಾಡಿ ತಮ್ಮ ಹೆಸರಿಗೆ ಮಾಡಿಕೊಂಡಿರುವ 10 ಎಕರೆ ಜಮೀನು ಜಿಲ್ಲಾಡಳಿತ ಸ್ವಾಧೀನಪಡಿಸಿಕೊಳ್ಳುವಂತೆ ರಾಷ್ಟ್ರೀಯ ಹಿಂದೂ ಸಂಘಟನೆ ನಾಯಕಿ ಅಂಬಿಕಾ ಜಾಲಗಾರ ಅವರು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೊಂಡೇಕರ ಹನುಮಂತಪ್ಪ ಎಂಬುವವರ ಕುಟುಂಬಕ್ಕೆ ದೇವರ ಪೂಜೆ ಮಾಡುವ ಅಧಿಕಾರವಿತ್ತು. ಕಾಲಾನಂತರದಲ್ಲಿ ಗುಂಜಳ್ಳಿಯಿಂದ ಪುರೋಹಿತ ಕುಟುಂಬವನ್ನು ಪೂಜೆಗೆ ನಿಯುಕ್ತಿಗೊಳಿಸಲಾಯಿತು. 1963-64ರಲ್ಲಿ ಸರ್ಕಾರ ಪೂಜೆ ಮಾಡುವ ಭೀಮಾಚಾರ್ಯ ತಂದೆ ಶ್ಯಾಮಾಚಾರ್ಯ ಕುಟುಂಬಕ್ಕೆ 8 ಎಕರೆ 8 ಗುಂಟೆ ಭೂಮಿಯನ್ನು ಮಂಜೂರು ಮಾಡಲಾಗಿದೆ. ಅಲ್ಲಿಂದ ಕುಟುಂಬದವರು ಉಳಿದ 10 ಎಕರೆಯನ್ನು ಸಹ ತಮ್ಮ ಹೆಸರಿಗೆ ವರ್ಗಾಯಿಸಿಕೊಂಡು 3 ಎಕರೆ ಪ್ರದೇಶದಲ್ಲಿ ಎನ್ಎ ಮಾಡಿಸಿಕೊಂಡು ನಿವೇಶನಗಳನ್ನು ನಿರ್ಮಾಣ ಮಾಡಿಕೊಂಡು ದಲಿತರು, ಹಿಂದುಳಿದ ವರ್ಗದವರಿಗೆ ವಂಚಿಸಿದ್ದಾರೆ. ಕಂದಾಯ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ಸರ್ಕಾರಿ ಜಮೀನು ಕಬಳಿಸಿದ್ದಾರೆ. ಈ ಕುರಿತಾಗಿ ಕಲಬುರಗಿ ಹೈಕೋರ್ಟ್ ಪೀಠ 2022ರಲ್ಲಿ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಹೆಚ್ಚುವರಿಯಾಗಿ 10 ಎಕರೆ ಸರ್ಕಾರಿ ಭೂಮಿಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿರುವ ಕುರಿತು ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ದಾಖಲೆಗಳೇ ಇಲ್ಲ ಎಂದು ತಿಳಿಸಿದ್ದಾರೆ. ಕೆಲವರು ನಮ್ಮ ಜನ ಅಲ್ಲಿ ಕಲ್ಲಿನಲ್ಲಿ ಒಡಮೂಡಿದಂಥ ಹನುಮಂತ ದೇವರು ಮತ್ತೆ ಕಲ್ಲಿನ ಗುಹೆಯ ಒಳಗೆ ಉದ್ಭವ ಮೂರ್ತಿಯಾಗಿ ಇವತ್ತು ಆ ಕ್ಷೇತ್ರವನ್ನ ಕಾಯ್ತಕ್ಕಂಥ ಗ್ರಾಮ ದೇವತೆ ಲಕ್ಷ್ಮೀದೇವಿ, ಎರಕಲ್ಲು ಯಲ್ಲಮ್ಮ ಅಂತ ಮೂಲ ದೇವತೆ. ಆ ಎರಕಲ್ಲು ಯಲ್ಲಮ್ಮನ
ಇವಾಗ ನಾವು ಲಕ್ಷ್ಮೀ ದೇವಿ ಅಂತ ನಾವು ಪೂಜಿಸಲ್ಪಡ್ತೀವಿ. ಆ ಎರಕಲ್ಲು ಲಕ್ಷ್ಮಮ್ಮ ತಾಯಿ ಏನು ಅಲ್ಲಿ ನೆಲೆ ನಿಂತಿದ್ದಾಳೆ, ಆ ಕ್ಷೇತ್ರದ ಮತ್ತೆ ಆ ಮೂಲ ದೇವತೆಯ ವಾರಸುದಾರರು ಈ ಕೊಂಡ ಕಾಯುವ ಆ ಕೊಂಡಗಳೇನಿದಾವೆ ಗುಡ್ಡ ಬೆಟ್ಟಗಳು, ಅದ್ರ ಮಧ್ಯೆ ಏನು ಈ ಭೂಮಿ ಇದೆ ಸರ್ಕಾರದ ಕೋಟಾ ಖರಾಬ್ ಜಮೀನು, ಅದು ಮೊದಲು ಇನಾಮ್ ಜಮೀನಾಗಿತ್ತು. ಆ ಇನಾಮ್ ಜಮೀನಿನಲ್ಲಿ ಈ ಕೃಷಿ ಮಾಡ್ತಕ್ಕಂಥವ್ರು, ಕುರಿ ಕಾಯ್ತಕ್ಕಂಥವ್ರು, ಆಡು ಕುರಿ ಮೇಯಿಸ್ಕೊಂಡು ಜೀವನ ಸಾಗಿಸ್ತಕ್ಕಂಥ ಬಡಪಾಯಿಗಳು ಕೊಂಡೆಕಾರು ಹನುಮಂತಪ್ಪ ಕುಟುಂಬದವರು. ಅದನ್ನ ಅವರು ಆ ದೇವಿ ಕೊಂಡೆಕಾರು ಹನುಮಂತಪ್ಪ ಗೊಂಬಳಿಯನ್ನ ಹೆಗಲ ಮೇಲೆ ಹಾಕೊಂಡು ಕುರಿ ಕಾಯುವಂತ ಒಂದು ಸಂದರ್ಭದಲ್ಲಿ ಒಬ್ಬ ದಿವ್ಯ ಶಕ್ತಿ ಬಂದು ಅವ್ರನ್ನ ಕುರಿಯ ಒಂದು ಹೆಗಲ ಮೇಲೆ ಇರ್ತಕ್ಕಂಥ ಕಂಬಳಿಯಿಂದ ಎಳ್ಕೊಂಡು ಹೋಗಿ ಗುಹೆಯಲ್ಲಿ ನಿಲ್ಲಿಸುತ್ತಂತೆ. ಆ ಗುಹೆಯಲ್ಲಿ ನಿಲ್ಲಿಸಿದಂತ ಸ್ಥಳದಲ್ಲಿ ನೀನು ಇಲ್ಲಿ ಪೂಜೆ ಮಾಡೋದಾದ್ರೆ, ನನ್ನ ಆರಾಧನೆ ಮಾಡೋದಾದ್ರೆ ನೀವು ಈ ಭೂಮಿಯನ್ನ ನೀವು ಪಾಲನೆ ಮಾಡತಕ್ಕದ್ದು ಅಂತ ಆ ದೈವವಾಣಿಯ ಒಂದು ಆದೇಶದ ಮೇರೆಗೆ ಅವರು ಅವತ್ತಿನಿಂದ ಕಲ್ಲಿನಲ್ಲಿ ಒಡಮೂಡಿದಂತ ಹನುಮಂತ ದೇವರನ್ನ ಅವರು ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಫೋರ್ಜರಿ ಮಾಡಿ ಸರಿಸುಮಾರು 86 ಎಕರೆ ಭೂಮಿಯನ್ನು ಕಬಳಿಸಿರುವ ಶಾಮಾಚಾರ್ಯ ಕುಟುಂಬ ಸರ್ಕಾರವನ್ನು ಸಹ ವಂಚಿಸಿದೆ. ಕೂಡಲೇ 10 ಎಕರೆ ಭೂಮಿ ಜಿಲ್ಲಾಡಳಿತ ವಶಕ್ಕೆ ಪಡೆಯುವಂತೆ ಜಿಲ್ಲಾಧಿಕಾರಿಗಳಿಗೆ ಮತ್ತೊಂದು ಮನವಿ ಮಾಡಲಾಗುತ್ತದೆ ಎಂದರು. ಹಾಗಾದ್ರೆ ನಮ್ಮ ವೃತ್ತಿ, ನಮ್ಮ ಧರ್ಮದ ಒಂದು ಆಹಾರ ಪದ್ಧತಿ ಪ್ರಕಾರ ನಾವು ಮಾಂಸ ಮತ್ತು ಅವನ್ನೆಲ್ಲ ತಿಂತೀವಿ ಅಂತ ಸಂದರ್ಭದಲ್ಲಿ ದೇವ್ರನ್ನ ಮುಟ್ಟಬಾರ್ದು, ಮೈಲಿಗೆ ಮಾಡಬಾರ್ದು ಅನ್ನೋ ಒಂದು ಅವಾಗಿನ ಒಂದು ತಿಳುವಳಿಕೆ ಪ್ರಕಾರ ಅವರು ಪಕ್ಕದ ಗುಂಜಳ್ಳಿ ಗ್ರಾಮದಿಂದ ಒಬ್ಬ ಪುರೋಹಿತ ಕುಟುಂಬವನ್ನ ಅಲ್ಲಿಗೆ ನೇಮಿಸ್ತಾರೆ. ನಾವು ಯಾವಾಗ ಮಾಂಸ ಮಟ್ಟು ತಿನ್ನಂತ ಸಂದರ್ಭದಲ್ಲಿ ದೇವರು ಮುಟ್ಟಬಾರ್ದು, ಮೈಲಿಗೆ ಆಗಬಾರ್ದು, ಅಪಚಾರ ಆಗಬಾರ್ದು ಅನ್ನೋ ಒಂದು ತಿಳುವಳಿಕೆನಲ್ಲಿ, ಮುಗ್ಧ ತಿಳುವಳಿಕೆನಲ್ಲಿ ಅಲ್ಲಿ ಗುಂಜಳಿಯ ಒಬ್ಬ ಪುರೋಹಿತ ಕುಟುಂಬವನ್ನ ಅವರಿಗೆ ಒಂದು ದಕ್ಷಿಣೆ ಕೊಡೋ ರೂಪದಲ್ಲಿ ಅವರು ನೆಲೆ ಕೊಡ್ತಾರೆ. ಆದ್ರೆ ಅವಿದ್ಯಾವಂತ ಕುಟುಂಬಗಳು ಏನಲ್ಲಿ ಕೃಷಿ ಕಾಯಕ, ಕುರಿ ಮೇಯಿಸುವಂತ ಮಾಡ್ತಾ ಭೂಮಿ ಹಸರು ಮಾಡಿಕೊಂಡು ಏನು ಕೂತಿದ್ರೋ ಅವ್ರನ್ನ ಒಕ್ಕಲೆಬ್ಬಿಸುವಂತ ಕಾರ್ಯವನ್ನ 67ರಲ್ಲಿ 63-64 ಆಜುಬಾಜಿನಲ್ಲಿ ಅಲ್ಲಿ ವಿದ್ಯಾವಂತ ಕುಟುಂಬ ಏನು ಪುರೋಹಿತರಂತ ಕರ್ಕೊಂಡ್ ಬಂದಿದ್ರು ಇವರು ಪೂಜೆ ಮಾಡ್ಲಿಕ್ಕೆ, ನಾವು ಪೂಜೆ ಮಾಡಿದ್ರೆ ಹೊತ್ತಿನಲ್ಲಿ ನೀವು ಮಾಡಿಕೊಡ್ರಿ ನಮ್ಮ ದೇವರಿಗೆ ಅಂತ ಏನು ಪವಿತ್ರತೆಯಿಂದ ಕಾಪಾಡಬೇಕನ್ನೋ ದೃಷ್ಟಿಯಿಂದ ಮಾಡಿದ್ರು, ಅವರನ್ನ ಒಕ್ಕಲೆಬ್ಬಿಸ್ಬಿಟ್ಟು ಅವರಿಗೆ ಗೊತ್ತಿಲ್ಲದಿರೋಂತಲ್ಲಿ ಅವರು ಇನಾಮ್ ರದ್ದತಿ ಆಕ್ಟ್ ಕೆಳಗಡೆ 63-64ರಲ್ಲಿ ಈ ಜಮೀನನ್ನ ಅವರು ಕಬಳಿಸ್ತಾರೆ. ಅವರು ಕಾಲಕಾಲಕ್ಕೆ ಕಬಳಿಸೋದ್ರ ಜೊತೆಗೆ ಅಂತ ಇನಾಮ್ ರದ್ದತಿ ಆಕ್ಟ್ ಪ್ರಕಾರ ಹೈದರಾಬಾದ್ ಇನಾಮ್ ರದ್ದತಿ ಆಕ್ಟ್ 55ರ ಪ್ರಕಾರ ಅವರು 8 ಎಕರೆ 10 ಗುಂಟೆ ಅವರಿಗೆ ಆ ಸಂದರ್ಭದಲ್ಲಿ 63-64ರಲ್ಲಿ ಅವರಿಗೆ ಅಲಾಟ್ ಆಗುತ್ತೆ ಸರ್ಕಾರ ಜಮೀನು. ಆದ್ರೆ ಅವರು ಪಾಣಿನಲ್ಲಿ ಕೈಪಾಣಿ ಎಲ್ಲವೂ ಅವರಲ್ಲೇ ಇದ್ದ ಕಾರಣಕ್ಕೋಸ್ಕರ ಅವರು 18 ಅಂತ 8 ಹೋಗಿ ಒಂದನ್ನ ಸೇರಿಸ್ಬಿಟ್ಟು 18 ಅಂತ ಸರ್ಕಾರಿ ದಾಖಲೆಯನ್ನು ತಿದ್ದಿದ್ದಾರೆ. ಅದು ಮುಂದೆ ಸಂಘಟನೆ ರಾಷ್ಟ್ರೀಯ ಅಧ್ಯಕ್ಷ ಮುತ್ತಣ್ಣ ಶಿವಳ್ಳಿ ಮಾತನಾಡಿ, ಹಿಂದುಳಿದ ವರ್ಗದ ಜನರಿಗೆ ವಂಚಿಸಿರುವ ಗಾಣದಾಳ ಗ್ರಾಮದ ಸರ್ಕಾರಿ ಭೂಮಿಯನ್ನು ಜಿಲ್ಲಾಡಳಿತ ಸುಪರ್ದಿಗೆ ಪಡೆದು ನೋಂದಣಿ ರದ್ದಿಗೆ ಆಗ್ರಹಿಸಿ ಸಿಎಂ ಬಳಿ ನಿಯೋಗ ತೆರಳುವುದಾಗಿ ಹೇಳಿದರು. 2022ರಲ್ಲಿ ಕಲಬುರಗಿ ಹೈಕೋರ್ಟ್ ನಿವೇಶನ ನೀಡಿದ್ರು ಕಂದಾಯ ಇಲಾಖೆ ಪಾಲಿಸುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ 10 ಎಕರೆ ಸರ್ಕಾರಿ ಭೂಮಿ ವಶಕ್ಕೆ ಪಡೆಯಬೇಕೆಂದರು. ಶೀಘ್ರದಲ್ಲೇ ಮುಖ್ಯಮಂತ್ರಿಗಳಿಗೆ ನಿಯೋಗವನ್ನು ತಗೊಂಡು ಹೋಗುವಂಥ ಒಂದು ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಆ ಒಂದು ವಿಚಾರಗಳನ್ನು ಇವತ್ತು ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರ ಮುಂದೆ ಇವತ್ತು ವಿಷಯಗಳನ್ನು ಹಂಚುತ್ತಾ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ವಾಮೀಜಿಯವರ ಈ ಸಂದರ್ಭದಲ್ಲಿ ರಾಜ ಗುರುಸ್ವಾಮಿ, ಉಪ್ಪಾರ ಸಮಾಜ ಭಗೀರಥ ನಂದಪುರಿ ಸ್ವಾಮೀಜಿ, ಉಮೇಶ್ ಮುದ್ನಾಳ, ಪುಟ್ಟಣ್ಣ, ಶಾಂತವೇದಿ ಗಂಗಾಧರ ಸ್ವಾಮೀಜಿ, ಬಸವರಾಜ ಗುರೂಜಿ, ಕೆ ಬಸವಂತಪ್ಪ ಹಾಗೂ ಅನೇಕರಿದ್ದರು. ವಿಕಲಚೇತನರ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ಎಕ್ಸಿಬಿಲಿಟಿ ಟಾಸ್ಕ್ ಫೋರ್ಸ್ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ರೈಲ್ವೆ ನಿಲ್ದಾಣದಲ್ಲಿರುವ ವಿಕಲಚೇತನ ವ್ಯಕ್ತಿಗಳ ಶೌಚಾಲಯವನ್ನು ದುರಸ್ತಿಗೊಳಿಸಬೇಕು. ನೀರು, ವಿದ್ಯುತ್ ಸೇರಿದಂತೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸಿ ವಿಕಲಚೇತನ ಸ್ನೇಹಿಯಾಗಿ ಪರಿವರ್ತಿಸಬೇಕು. ರೈಲ್ವೆ ನಿಲ್ದಾಣದಲ್ಲಿರುವ ಬ್ಯಾಟರಿ ಚಾಲಿತ ವಾಹನಗಳಿಗೆ ಚಾಲಕರನ್ನು ನೇಮಕ ಮಾಡಬೇಕು ಎಂದು ಮನವಿ ಮಾಡಿದರು.
ರೈಲ್ವೆ ನಿಲ್ದಾಣದಲ್ಲಿ ಸುಮಾರು 4ರಿಂದ 5 ವೀಲ್ ಚೇರ್ಗಳ ವ್ಯವಸ್ಥೆಯನ್ನು ಮಾಡಬೇಕು. ರೈಲ್ವೆ ನಿಲ್ದಾಣದಲ್ಲಿರುವ ಆಫ್ಟನ್ನು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ಅನುಕೂಲಕ್ಕಾಗಿ ಆದಷ್ಟು ಬೇಗನೆ ಪ್ರಾರಂಭ ಮಾಡಬೇಕು. ವಿಕಲಚೇತನರಿಗೆ ಎಲ್ಲ ರೀತಿಯ ಸೌಲಭ್ಯಗಳ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಸಂಪೂರ್ಣವಾಗಿ ನಿಲ್ದಾಣವನ್ನು ವಿಕಲಚೇತನ ಸ್ನೇಹಿಯಾಗಿಸಬೇಕು ಎಂದು ಒತ್ತಾಯಿಸಿದರು. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ವಿಕಲಚೇತನ ವ್ಯಕ್ತಿಗಳಿಗೆ ಆಗುತ್ತಿರುವ ಸಮಸ್ಯೆಗಳ ಕುರಿತು ಈ ಮೇಲ್ಕಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ವಿಕಲಚೇತನ ವ್ಯಕ್ತಿಗಳ ಅನುಕೂಲಕ್ಕಾಗಿ ಪ್ರತ್ಯೇಕ ಶೌಚಾಲಯವನ್ನು ನಿರ್ಮಿಸಲಾಗಿದ್ದು, ಇದರಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಹಾಗೂ ಸರಿಯಾದ ನಿರ್ವಹಣೆ ಇರುವುದಿಲ್ಲ. ನಿಲ್ದಾಣದಲ್ಲಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರಿಗಾಗಿ ಸಂಸದರ ಅನುದಾನದಲ್ಲಿ ಬ್ಯಾಟರಿ ಚಾಲಿತ ವಾಹನಗಳನ್ನು ನೀಡಲಾಗಿದೆ. ಆದರೆ ಇವುಗಳನ್ನು ಚಲಾಯಿಸಲು ಚಾಲಕರು ಇರುವುದಿಲ್ಲ ಮತ್ತು ನಿಲ್ದಾಣದಲ್ಲಿರುವ ವೀಲ್ಚೇರ್ಗಳು ದುರಸ್ತಿ ಸ್ಥಿತಿಯಲ್ಲಿದ್ದು ಉಪಯೋಗ ಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಈ ಎಲ್ಲ ಕಾರಣಗಳಿಂದ ರೈಲು ಪ್ರಯಾಣಕ್ಕಾಗಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರು ರೈಲ್ವೆ ನಿಲ್ದಾಣಕ್ಕೆ ಬಂದ ಸಂದರ್ಭಗಳಲ್ಲಿ ತುಂಬಾ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಆದ್ದರಿಂದ ತಾವುಗಳು ಸದರಿ ವಿಷಯ. ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷ ಹನುಮೇಶ, ವೆಂಕಟೇಶ, ಗುಂಡಪ್ಪ ಗೌಡ, ಹೊನ್ನೂರಯ್ಯ, ನರಸಪ್ಪ, ಲಕ್ಷ್ಮಣ, ರಾಮಪ್ಪ ಸೇರಿದಂತೆ ಅನೇಕರಿದ್ದರು. ಖ್ಯಾತ ಚಲನಚಿತ್ರ ನಟ ಸಲ್ಮಾನ್ ಖಾನ್ರಿಗೆ ಇನ್ಸ್ಟಾಗ್ರಾಂ ಮೂಲಕ ಬೆದರಿಕೆ ಆರೋಪದ ಮೇಲೆ ಬಂಧಿತನಾಗಿರುವ ಮಾನವಿ ಪಟ್ಟಣದ ನಿವಾಸಿ ಸೋಹಲ್ ಪಾಷಾ ಪಾಲಕರು ಬೆಚ್ಚಿ ಬೀಳುವಂತಾಗಿ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಮಾನ್ವಿ ಪಟ್ಟಣದ ವಾರ್ಡ್ 5ರ ಕಾದ್ರೆ ಫಂಕ್ಷನ್ ಹಾಲ್ ಬಳಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ದಂಪತಿಗಳ 2ನೇ ಮಗನಾಗಿರುವ ಸೋಹಲ್ ಪಾಷಾ ವೃತ್ತಿಯಿಂದ ಗ್ಯಾರೇಜ್ ಕೆಲಸ ಮಾಡಿ ನಂತರ ಬಿಟ್ಟು ಟೈರ್ ಶೋರೂಮ್ನಲ್ಲಿ ಕೆಲಸ ಮಾಡುತ್ತಿದ್ದ. ಕುಚೇಷ್ಟೆಗೆ ಗೆಳೆಯನ ಮೊಬೈಲ್ನಿಂದ ಹಾಡಿನ ಮೂಲಕ ನಟ ಸಲ್ಮಾನ್ ಖಾನ್ಗೆ ಬೆದರಿಕೆ ಹಾಕಿರುವ ಆರೋಪದ ಮೇಲೆ ಪರ್ಲಿ ಪೊಲೀಸರು ಮಾನ್ವಿ ಆಗಮಿಸಿ ವಶಕ್ಕೆ ಪಡೆದಿದ್ದಾರೆ. ಆದರೆ ತಂದೆ ತಾಯಿಗೆ ಮಗನ ಮೇಲೆ ವಿಶ್ವಾಸವಿದೆ. ಮೊಬೈಲ್ ಬಳಕೆಯಿಂದ ಬೆದರಿಕೆ ಹಾಕಿರುವ ವಿಷಯವನ್ನು ಪಾಲಕರು ಅಲ್ಲಗೆಳೆದಿದ್ದಾರೆ. ಏನಾಗಿದೆಯೋ ಗೊತ್ತಿಲ್ಲ, ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡುವ ನಮಗೆ ಘಟನೆಯಿಂದ ಆಘಾತವಾಗಿದೆ ಎನ್ನುತ್ತಾರೆ ಪಾಲಕರು. ಘಟನೆಯಿಂದ ವಿಚಲಿತರಾಗಿರುವ ತಂದೆ ತಾಯಿಗಳು ಕಣ್ಣೀರಿಡುತ್ತಿದ್ದಾರೆ. ಯಾರನ್ನು ಸಂಪರ್ಕಿಸಬೇಕೆನ್ನುವ ಮಾಹಿತಿಯೂ ಇಲ್ಲದೆ ಆತಂಕಗೊಂಡಿದ್ದಾರೆ. ಹಾಡು ಹಾಗೂ ಸಂಗೀತ ಪ್ರೇಮಿಯಾಗಿರುವ ಸೋಹಲ್ ಪಾಷಾ ಸಲ್ಮಾನ್ ಖಾನ್ ಚಿತ್ರಕ್ಕೆ ಗೀತ ರಚನೆಯಾಗಬೇಕೆನ್ನುವ ಬಯಕೆಯಿಂದ ಇನ್ಸ್ಟಾಗ್ರಾಂ ಮೂಲಕ ಬೆದರಿಕೆ ಒಡ್ಡಿರುವುದನ್ನು ಪತ್ತೆ ಹಚ್ಚಿದ ಮುಂಬೈನ ವರ್ಲಿ ಪೊಲೀಸರು ಮೊಬೈಲ್ ಲೊಕೇಶನ್ ಮೇಲೆ ಮಾನವಿಗೆ ಆಗಮಿಸಿ ವಶಕ್ಕೆ ಪಡೆದಿದ್ದಾರೆ. 2 ತಿಂಗಳಾಯ್ತು ಬಿಟ್ಟು चलो उनके पिक्चर आए तो देखता हूँ. सलमान खान की पिक्चर से ज्यादा देखने का है. अगर बंद कर टीवी बंद कर, नहीं आज हमारा सलमान खान का लग गया, मैं पिक्चर देखता हूँ. नहीं बंद करता हूँ. सलमान खान को कहता तो जानू नहीं हो जा. सलमान खान के गाने सुनता हूँ, फोन लेके बैठे तो भी सलमान खान के देखता हूँ. को से हीरो के नहीं पसंद, सलमान खान के पसंद. दूसरा लगाए तो मैं नहीं, कहीं बदलाए वो सलमान खान का देखता हूँ. मैं पिक्चर देखने वाला हूँ. मैं सलमान खान का फैन हूँ, मैं बोलता हूँ. उनके क्या पोस्टर गिस्ट क्या तो करे थे क्या? नहीं मैं देखे तो उन्हीं कमाने वाला. मैं बैठता था नहीं, अपेच जाता था, अपेच लाता था. जब शादी थी हमारे आपा बेटे शादी है कर सकते, दूसरे जगह खत्म करा था. शादी होने बाद शादी में दूसरे जगह काम को जा करते थी. शादी होने दूसरे जगह जा तुम करा था काम को. शादी हुए बाद में दूसरे जगह जा करते सर कहता बोली. ಆದರೆ ಕುಟುಂಬದವರು ಘಟನೆಯಿಂದ ವಿಚಲಿತರಾಗಿದ್ದಾರೆ. ಯಾವುದೇ ದುರುದ್ದೇಶ ಇಲ್ಲದೆ ಇರುವ ಸೋಹಲ್ ಪಾಷಾ ಬಿಡುಗಡೆಗೊಳಿಸಬೇಕೆಂದು ಪಾಲಕರು ಅಂಗಲಾಚಿದ್ದಾರೆ. ಆದರೆ ಸೋಹಲ್ ಪಾಷಾ ಮಾನ್ವಿ ತಾಲೂಕಿನ ಚಿಕ್ಕಪರ್ವಿ ಗ್ರಾಮದ ವೆಂಕಟೇಶ್ ನಾರಾಯಣ ಮೊಬೈಲ್ ಪಡೆದು ನವೆಂಬರ್ 3ರಂದು ಮಾನವಿ ಪಟ್ಟಣದ ಉದ್ಯಾನವನದ ಹತ್ತಿರ ಫೋನ್ ಕರೆ ಮಾಡಲು ಮೊಬೈಲ್ ನೀಡುವಂತೆ ಪಡೆದು ಇಂಟರ್ನೆಟ್ ಡಾಟಾ ಮೂಲಕ ತನ್ನ ಫೋನ್ನಲ್ಲಿ ವಾಟ್ಸಪ್ ಹಾಕಿಕೊಂಡು ಬೆದರಿಕೆ ಹಾಕಿರುವುದನ್ನು ಮುಂಬೈನಿಂದ ಆಗಮಿಸಿದ ಪೊಲೀಸರು ಪಾಲಕರಿಗೆ ಹೇಳಿದ್ದಾರೆ. ಮುಂಬೈ ಪೊಲೀಸರು ಆರೋಪಿ ಸೋಹಲ್ ಪಾಷಾನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಪೊಲೀಸ್ ವಶಕ್ಕೆ ನೀಡಲಾಗಿದೆ ಎಂದು ಹೇಳಲಾಗಿದೆ. ರೈಲು ಮೂಲಕ ಅಕ್ರಮವಾಗಿ ಸಿಎಚ್
ಪೌಡರ್ ಮಿಶ್ರಿತ ಸೇಂದಿ ಸಾಗಣೆ ಮಾಡುತ್ತಿದ್ದು, ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಪೊಲೀಸರು ದಾಳಿ ನಡೆಸಿ 150 ಲೀಟರ್ ಸೇಂದಿಯನ್ನು ಜಪ್ತಿ ಮಾಡಿಕೊಂಡು 6 ಜನರನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳು ಬಸವರಾಜ, ಶ್ರೀಕಾಂತ್, ಶಿವರಾಜ್, ತಿಮ್ಮಪ್ಪ, ನರಸಮ್ಮ ಮತ್ತು ಮಾರೆಪ್ಪ ಬಂಧಿತ ಎಂದು ತಿಳಿದು ಬಂದಿದೆ. ತೆಲಂಗಾಣದ ಕೃಷ್ಣಾದಿಂದ ರಾಯಚೂರಿಗೆ ಬೀದರ್ ಬೆಂಗಳೂರು ಎಕ್ಸ್ಪ್ರೆಸ್ ರೈಲಿನಲ್ಲಿ ಅಕ್ರಮ ಸಿಎಚ್ ಪೌಡರ್ ಕಲಬೆರಕೆ ಸೇಂದಿಯನ್ನು ಬಾಟಲ್ಗಳಲ್ಲಿ ತುಂಬಿಕೊಂಡು ಸಾಗಣೆ ಮಾಡುತ್ತಿದ್ದರು. ಅಬಕಾರಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ಈ ವೇಳೆ ಸುಮಾರು 150 ಲೀಟರ್ ಸಿಎಚ್ ಪೌಡರ್ ಮಿಶ್ರಿತ ಸೇಂದಿಯನ್ನು ಜಪ್ತಿ ಮಾಡಿದ್ದಾರೆ. ಆರೋಪಿಗಳ ವಿರುದ್ಧ 3 ಪ್ರತ್ಯೇಕ ಪ್ರಕರಣ ದಾಖಲಾಗಿದ್ದು, ರಾಯಚೂರಿನ ವಿವಿಧ ಬಡಾವಣೆಯ ಮನೆಗಳಲ್ಲಿ ಅಕ್ರಮವಾಗಿ ಸೇಂದಿ ಸಂಗ್ರಹಿಸಿಟ್ಟು ಮಾರಾಟ ಮಾಡುವ ದಂಧೆಯಲ್ಲಿ ತೊಡಗಿರುವುದು ಕಂಡು ಬಂದಿದೆ ಎಂದು ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಅಬಕಾರಿ ಪೊಲೀಸರು ಸಿಬ್ಬಂದಿಗಳು ಇದ್ದರು. ಕೆರೆಯಲ್ಲಿ ಕುದುರೆ ಸವಾರಿ ಮಾಡಲು ಹೋಗಿದ್ದ ಸಂದರ್ಭದಲ್ಲಿ ಆಯಾ ತಪ್ಪಿ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ ಘಟನೆ ನಗರದ ಹೊರವಲಯದ ಸಿದ್ರಾಪುರ ಕೆರೆಯಲ್ಲಿ ನಡೆದಿದೆ. ಮೃತಪಟ್ಟಿರುವ ಯುವಕರ ಜಹೀರಾಬಾದ್ ನಗರದ ನಿವಾಸಿ ಅಜೀಂ ಎಂದು ತಿಳಿದು ಬಂದಿದೆ. ನಿನ್ನೆ ಅಜೀಂ ಎನ್ನುವ ಯುವಕ ಸಿದ್ರಾಂಪುರ ಕೆರೆಯಲ್ಲಿ ಕುದುರೆಗೆ ಸ್ನಾನ ಮಾಡಿಸಲು ಹೋಗಿದ್ದು, ಸ್ನಾನದ ಬಳಿಕ ಕುದುರೆಯನ್ನೇರಿ ಕೆರೆಯಲ್ಲಿ ಇಳಿದಿದ್ದಾನೆ. ಕೆರೆಯಲ್ಲಿ ಗುಂಡಿ ಕಾಣದೇ ಇರುವುದರಿಂದ ಈ ವೇಳೆ ಅಜೀಂ ನೀರಿನಲ್ಲಿ ಬಿದ್ದು ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು, ಪೊಲೀಸರು ಒಳಗೊಂಡಂತೆ ಸ್ಥಳೀಯರು ಹಾಗೂ ಮೀನುಗಾರರು ಸಹಕಾರದಿಂದ ಶೋಧ ಕಾರ್ಯ ನಡೆದಿದೆ. ನೀರಿನಲ್ಲಿ ಹೊಂಡ ಜಾಸ್ತಿ ಇರುವುದರಿಂದ ಕೆರೆಯಲ್ಲಿ ಸಿಲುಕಿಕೊಂಡಿದ್ದು, ನಿನ್ನೆಯಿಂದ ಈವರೆಗೆ ಶೋಧ ಮುಂದುವರೆದಿದ್ದು ಹುಡುಕಾಟ ನಡೆಸಿದ್ದಾರೆ. ಈ ಕುರಿತು ನೇತಾಜಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮದಲ್ಲಿ ದ್ವಿತೀಯ ವರ್ಷದ ಚಾಳುಕ್ಯ ತಂಡದ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಂದ ರಾಯಚೂರಿನ ನಿಜಲಿಂಗಪ್ಪ ಕಾಲೋನಿಯಲ್ಲಿ ಪ್ಲಾಸ್ಟಿಕ್ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಜಾಗೃತಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ ಬಳಕೆಯಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ಜನರಿಗೆ ಮನವರಿಕೆ ಮಾಡಿದ್ರು. ಹಾಗೆಯೇ ಪ್ಲಾಸ್ಟಿಕ್ ಜಾಗೃತಿಗೆ ಸಂಬಂಧಿಸಿದ ಹಲವಾರು ಚಿತ್ರಕಲೆಯ ಪೋಸ್ಟರ್ಗಳನ್ನು ತಯಾರಿಸಿ ಪ್ಲಾಸ್ಟಿಕ್ ತ್ಯಜಿಸಿ ಪ್ರಕೃತಿಯನ್ನು ಉಳಿಸಿ, ಪ್ಲಾಸ್ಟಿಕ್ ತ್ಯಜಿಸಿ ಕೈಚೀಲ ಬಳಸಿ ಎಂಬ ಘೋಷಣೆಗಳನ್ನು ಕೂಗುವ ಮೂಲಕ ಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ, ಜಲಚರ ಜೀವಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಆಗುವಂತಹ ಸಮಸ್ಯೆಗಳನ್ನು ಹಾಗೂ ಮಾನವನ ಹಲವಾರು ರೋಗಗಳಿಗೆ ಪ್ಲಾಸ್ಟಿಕ್ ಕಾರಣವಾಗುತ್ತದೆಂದು ಜನರಲ್ಲಿ ಮನದಟ್ಟು ಮಾಡಲಾಯಿತು. ಹಾಗೆಯೇ ಅಲ್ಲಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ತರಕಾರಿಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ ಜನರಿಗೆ ಪ್ಲಾಸ್ಟಿಕ್ನ ಪರ್ಯಾಯವಾಗಿ ಪೇಪರ್ ಹಾಗೂ ಬಟ್ಟೆಯ ಕೈಚೀಲಗಳನ್ನು ವಿದ್ಯಾರ್ಥಿಗಳು ನೀಡಿ ಪ್ಲಾಸ್ಟಿಕ್ನ ಹಾನಿಕಾರಕ ಅಂಶಗಳ ಬಗ್ಗೆ ವಿವರಿಸಿದರು. ಘೋಷಣೆ ಮಾಡಿ ಸರ್. Repeat sir, repeat. Say no bags. Say no plastic. Say no to plastic. Say no to plastic. Say no to plastic. Say no to plastic.
ವಿದ್ಯಾರ್ಥಿಗಳ ಈ ಜಾಗೃತಿಯಿಂದ ಮುಂದಿನ ದಿನಗಳಲ್ಲಿ ಬಟ್ಟೆ ಹಾಗೂ ಪೇಪರ್ ಚೀಲಗಳನ್ನು ಬಳಸುವವರೆಂಬ ಭರವಸೆ ಮೂಡಿದೆ. ಈ ಜಾಗೃತ ಜಾಥಾವು ಚಾಳುಕ್ಯ ತಂಡದ ನಾಯಕರಾದ ಹನುಮೇಶ, ಕಾವ್ಯ ಹೂಗರ್ ಹಾಗೂ ತಂಡದ ಎಲ್ಲ ಸದಸ್ಯರು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮಾಧಿಕಾರಿಗಳಾದ ಡಾಕ್ಟರ್ ಸುಮಾ ಟಿಸಿ ಮೇಡಂ ಹಾಗೂ ಡಾಕ್ಟರ್ ವಿಶ್ವನಾಥ ಸರ್ ಅವರ ನೇತೃತ್ವದಲ್ಲಿ ಈ ಪ್ಲಾಸ್ಟಿಕ್ ಜಾಗೃತ ಜಾಥಾ ಅತ್ಯಂತ ಯಶಸ್ವಿಯಾಗಿ ಮೂಡಿಬಂದಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಒಪೆಕ್ ಸಹಯೋಗದಲ್ಲಿ ನಗರಸಭೆ ಪೌರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಅತ್ಯಾಧುನಿಕ ಆರೋಗ್ಯ ಸೇವೆಗಳು ಜನರು ಸದುಪಯೋಗ ಪಡಿಸಿಕೊಳ್ಳಲಿ. ಡಾಕ್ಟರ್ ರಮೇಶ್ ಸಾಗರ. ಗಾಣದಾಳ ಗ್ರಾಮದ ಸರ್ಕಾರಿ ಭೂಮಿ ಫೋರ್ಜರಿ ಮಾಡಿ ಖಾತೆ ಬದಲು ವಶಕ್ಕೆ ಪಡೆಯಲು ಅಂಬಿಕಾ ಜಾಲಗಾರ ಆಗ್ರಹ. ವಿಕಲಚೇತನರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ. ಚಿತ್ರನಟ ಸಲ್ಮಾನ್ ಖಾನ್ಗೆ ಬೆದರಿಕೆ ಆರೋಪ. ಮಾನವಿ ಪಟ್ಟಣದ ಸೋಹೆಲ್ ಪಾಷಾ ಬಂಧನ, ಕಂಗಾಲಾದ ಪಾಲಕರು. ಅಕ್ರಮ ಸೇಂದಿ ಮಾರಾಟ, 6 ಜನರ ಬಂಧನ. ಕುದುರೆ ಮೈ ತೊಳೆಯಲು ಹೋದ ಯುವಕ ನೀರು ಪಾಲು, ಶವಕ್ಕಾಗಿ ಶೋಧ. ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಪ್ಲಾಸ್ಟಿಕ್ ಜಾಗೃತಿ ಜಾಥಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿ